ಸಚಿವ ಕೆಎಚ್ ಮುನಿಯಪ್ಪ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ನಜೀರ್ ಅಹಮದ್ ಮತ್ತು ಕೋಲಾರ ಕಾಂಗ್ರೆಸ್ ಟಿಕೆಟ್ ತಪ್ಪಿಸಲು ಷಡ್ಯಂತರ ನಡೆಸುತ್ತಿರುವ ಶಾಸಕರ ವಿರುದ್ಧ ಮಾದಿಗ ಸಮುದಾಯ ಪ್ರತಿಭಟನೆ ನಡೆಸಿತು. ಮುನಿಯಪ್ಪಾಜಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರ್ತಕ್ಕಂಥ ನಜೀರ್ ಅಹಮದ್ ಅವರಿಗೆ ದೊಡ್ಡಬಳ್ಳಾಪುರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯ ಮುಖಂಡರು ಪ್ರತಿಭಟನೆ ನಡೆಸಿದರು. ಕೆಎಚ್ ಮುನಿಯಪ್ಪ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ನಜೀರ್ ಅಹಮದ್ ವಿರುದ್ಧ ಧಿಕ್ಕಾರ ಕೂಗಿದರು. ಸಮುದಾಯಕ್ಕೆ ಮಾಡುತ್ತಿರುವ ದ್ರೋಹಕ್ಕೆ ಸಮುದಾಯದ ಮುಖಂಡ ರಾಮಕೃಷ್ಣಪ್ಪ ಮಾತನಾಡಿ, ಕೆಎಚ್ ಮುನಿಯಪ್ಪ 7 ಬಾರಿ ಸಂಸದರಾಗಿ ಆಯ್ಕೆಯಾದವರು, 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರುವ ರಾಜಕೀಯ ಮುತ್ಸದಿ. ಅವರ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಕೀಳು ಅಭಿರುಚಿ ವ್ಯಕ್ತಪಡಿಸಿದ್ದಾರೆ. ಇದು ಮಾದಿಗ ಸಮುದಾಯಕ್ಕೆ ಮಾಡಿದ ಅವಮಾನ. ಅವರು ಎಂದೂ ದ್ವೇಷ ರಾಜಕಾರಣ ಮಾಡಿಲ್ಲ, ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಕೋಲಾರದಲ್ಲಿ ಷಡ್ಯಂತರ ನಡೆಸಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದವರು ಇಂದು ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಅವರ ವಿರುದ್ಧದ ಷಡ್ಯಂತರ ಸತ್ಯ ಶೋಧನಾ ಸಮಿತಿಯಿಂದ ಬಹಿರಂಗವಾಗಿದೆ. ದೆಹಲಿ ಹೈಕಮಾಂಡ್ ಚಿಕ್ಕಪೆದ್ದಣ್ಣನವರಿಗೆ ಫೈನಲ್ ಮಾಡಿತು. ಇದರಿಂದ ಬೇಸತ್ತು ಈ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿದರು. ಕೆಎಚ್ ಮುನಿಯಪ್ಪ ಅಪ್ಪಾಜಿಯವರ ವಿರುದ್ಧವಾಗಿ ನಜೀರ್ ಅಹಮದ್ ಅವರು ರಾಜಕೀಯ ಕಾರ್ಯದರ್ಶಿಗಳು ಅವರು ಒಂದು ದುರಂಕಾರದ ಮಾತನಾಡಿದ್ದಾರೆ. ಆ ಮಾತಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ತುಂಬ ನೋವಾಗಿದೆ. ಹಾಗೂ ಕೆಎಚ್ ಮುನಿಯಪ್ಪ ಅಭಿಮಾನಿಗಳ ಬಳಗಕ್ಕೆ ನಮಗೆಲ್ಲ ತುಂಬ ನೋವಾಗಿದೆ. ಆದ್ದರಿಂದ ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು ಕೆಎಚ್ ಮುನಿಯಪ್ಪರ ಬಳಿ ಹೋಗಿ. ಇಲ್ಲಾಂದರೆ ನಾವು ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಅವ್ರ ವಿರುದ್ಧ ಒಂದು ಸೂಕ್ತವಾದ ದೂರು ಕೊಡ್ತೀವಿ, ಕಾನೂನು ರೀತಿ ಕ್ರಮ ಆಗುತ್ತೆ. ಅದರಿಂದ ತಾವು ಈ ಕೂಡಲೇ ಕೆಎಚ್ ಮುನಿಯಪ್ಪ ಅಪ್ಪಾಜಿಯವರ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ನಾಡಿನಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ಅಪ್ಪಾಜಿಯವರ ವಿರುದ್ಧ ಷಡ್ಯಂತ್ರ ನೀವು ನೋಡಿರ್ಬೋದು. ಮನೆ ವಿಮಾನದಲ್ಲಿ ಅವರು ಶ್ರೀರಾಮ್ ಅಂತ ಬರ್ಕೊಂಡ್ರು. ಅವರು ಪರಮ ದೇವಭಕ್ತರು. ನಾವು ನಿನ್ನೆ ಕೂಡ ಅವ್ರನ್ನ ಫೋನ್ ಮಾಡಿ ಕೇಳಿದ್ವಿ, ನಾವೆಲ್ಲ ಪ್ರತಿಭಟನೆಗಳು ಮಾಡ್ತೀವಿ ಅಂದರೆ ಬೇಡ, ಯಾವ ಪ್ರತಿಭಟನೆಗಳು ಬೇಡ, ಶಾಂತಿಯುತವಾಗಿ ಹೋಗೋಣ, ನಾವು ಗಾಂಧಿ ಸಿದ್ಧಾಂತವನ್ನು ಪಾಲನೆ ಮಾಡೋಣ, ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದಂಥ ನಾವು ಶಾಂತಿಯುತವಾಗಿ ಹೋಗೋಣ ಅಂತಂದರು. ಅಂಥ ಒಂದು ಮೃದುವಾದ ವ್ಯಕ್ತಿಗೆ ಇಷ್ಟು ನೋವು ಕೊಡ್ಕೊಡ್ದು ಅವ್ರು ಯಾರೂ. ಎಲ್ಲ ಕೋಲಾರದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ತುಂಬ ನೋವು ಕೊಟ್ಟಿದ್ದಾರೆ. ಪಕ್ಕ ಜಿಲ್ಲೆಗೆ ಬಂದು ಇವತ್ತು ಗೆದ್ದು ಇಲ್ಲಿ ಜನಾಶ್ರವದಿಂದ ಗೆದ್ದು ಸಚಿವರಾಗಿದ್ದಾರೆ. ಅವರ ಕುಟುಂಬದಿಂದ ಒಬ್ಬರು ಹೋದರೆ ಕೂಡ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾಯಿದ್ದಾರೆ? ದಯಮಾಡಿ ತಾವೆಲ್ಲ ಆದರೂ ಕೂಡ ಕೆಎಚ್ ಮುನಿಯಪ್ಪ ಸಾಹೇಬನ್ನ ಓಪನ್ ಚಾಲೆಂಜ್ ಮಾಡಿದ್ದಾರೆ, ನಾನು ಗೆಲ್ಸ್ಕೊಂಡೇ ಬರ್ತೀನಿ ಅಂತ. ನಾವೆಲ್ಲರೂ ಕೂಡ ಹೋಗ್ತೀವಿ, ನಾವು ಕೆಲಸ ಮಾಡ್ತೀವಿ. ಕೆಎಚ್ ಮುನಿಯಪ್ಪ ಅಪ್ಪಾಜಿಯವರು ಯಾರನ್ನು ಕಳಿಸಿದ್ರು ಕೂಡ ಕೋಲಾರದಲ್ಲಿ ಗೆಲ್ಲೋದಂತೂ ಶತಸಿದ್ಧ. ಈ ಬಾರಿ ಗೆದ್ದೇ ಗೆಲ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಗ್ಯಾರಂಟಿಗಳ ಯೋಜನೆ ಕೊಟ್ಟಿದೆ. ಆದ್ದರಿಂದ ನಜೀರ್ ಅಹಮದ್ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.